ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಗ್ರಾಮದಲ್ಲಿ 100 ವರ್ಷಗಳ ಹಿಂದೆ ನಿರ್ಮಿಸಿರುವ ಗ್ರಾಮದ ಹೆಬ್ಬಾಗಿಲು ಶಿಥಿಲ ಅವಸ್ಥೆಯಲ್ಲಿ ಇದೆ. ತುಂಬ ಕೆಳಮಟ್ಟದಲ್ಲಿ ಇರುವುದರಿಂದ ಪ್ರತಿ ವರ್ಷ ಮೇಲುಕೋಟೆಯಲ್ಲಿ ನಡೆಯುವ ವೈರಮುಡಿ ಉತ್ಸವದ ಕಿರೀಟ ಪೂಜೆಗಾಗಿ ಬರಮಾಡಿಕೊಳ್ಳಲು ತುಂಬ ತೊಂದರೆಯಾಗುತ್ತಿದೆ. ಆದ್ದರಿಂದ ಶಿಥಿಲ ಅವಸ್ಥೆಯಲ್ಲಿ ಇರುವ ಹೆಬ್ಬಾಗಿಲನ್ನು ತೆರವುಗೊಳಿಸಿ ನೂತನವಾಗಿ ಕಲ್ಲಿನಿಂದ ಹೆಬ್ಬಾಗಿಲ ಮಹಾದ್ವಾರವನ್ನು ನಿಮ್ಮ ಜವಾಬ್ದಾರಿಯಿಂದ ನಿರ್ಮಿಸಿಕೊಡಬೇಕು ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರಿಗೆ ಮಾಣಿಕ್ಯನಹಳ್ಳಿ ಗ್ರಾಮದ ಯಜಮಾನರು, ಗ್ರಾಮಸ್ಥರು, ಮುಖಂಡರು ತಿಳಿಸಿದ್ದರು. ಅದರಂತೆ 7/12/2025 ಮಾಣಿಕ್ಯನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸುವ ಹೆಬ್ಬಾಗಿಲ ಮಹಾದ್ವಾರದ ಭೂಮಿ ಪೂಜೆಗೆ ಆಗಮಿಸಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನು ಕೋಳಿ ಬೋರಪ್ಪರ ನಿಂಗಮ್ಮ ತಂಡದವರಿಂದ ಸೋಬಾನೆ ಪದ ಆಡುವ ಮೂಲಕ ಹಾಗೂ ತಮಟೆ ಮಂಗಳ ವಾದ್ಯಗಳೊಂದಿಗೆ ಸ್ವಾಗತಿಸಲಾಯಿತು. ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ಗ್ರಾಮದ ಮುಖಂಡರು, ಯಜಮಾನರು, ಯುವಕರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಗ್ರಾಮಸ್ಥರ ಜೊತೆಗೂಡಿ ಗ್ರಾಮದ ಹೆಬ್ಬಾಗಿಲು ಮಹಾದ್ವಾರದ ಪೂಜೆ ಕಾರ್ಯವನ್ನು ಪ್ರಧಾನ ಅರ್ಚಕರಾದ ಮಂಜುನಾಥ್ ರವರ ನೇತೃತ್ವದಲ್ಲಿ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರಾದ ಸಿಂಗ್ರಿಗೌಡರು, ಚಂದ್ರಶೇಖರ್, ಜಲಬೋರೇಗೌಡರು, ರೈತ ಸಂಘದ ಮುಖಂಡರಾದ ಬೆಳ್ಳಾಳೆ ಯೋಗೇಶ್, ನಿವೃತ್ತ ಶಿಕ್ಷಕರಾದ ಮರಿಸ್ವಾಮಿಗೌಡರು, ಬೋರೇಗೌಡರು, ಕೆಂಪು ಕೃಪಾ ಹಾಗೂ ಬುಡಪ್ಪರ ಸ್ವಾಮಿಗೌಡರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನಿತಾ ರಾಣಿ, ನರಸೇಗೌಡರು, ಮಿಲ್ ಶಿವಪ್ಪ, ನವೀನ್, ಮಹಾಂತೇಶ್, ಎಂಎಸ್ ಕುಮಾರ್, ನಟರಾಜ್, ಭಾಸ್ಕರ್, ರೋಹಿತ್, ಜಯಂತ್ ಗೌಡ, ಕುಮಾರ್, ಗಿರೀಶ್, ಲೋಕೇಶ್ ಹಾಗೂ ಗ್ರಾಮದ ಯಜಮಾನರು, ಮುಖಂಡರು, ಯುವಕರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಪುಟ್ಟಣ್ಣಯ್ಯರು ನಮ್ಮೂರಿಗೆ ಬರುವಾಗ ಒಂದು ಶುಭವಾದಂತಹ ಒಂದು ಮುಹೂರ್ತದಲ್ಲಿ ಶುಭಗಳಿಗೆಯಲ್ಲಿ ಒಂದು ಹೆಬ್ಬಾಗಿಲದ ಮಹಾದ್ವಾರದ ಪೂಜೆ ನಡೀತಾ ಇದೆ. ಎಲ್ಲರ ಗ್ರಾಮದ ಮುಖಂಡತ್ವದಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ಮತ್ತೆ ಎಲ್ಲರ ಆಶೀರ್ವಾದದ ಮಟ್ಟಿಗೆ ನಮ್ಮ ಊರಲ್ಲಿ ಅತಿ ಹೆಚ್ಚಾಗಿ ಅಭಿವೃದ್ಧಿಗೊಳ್ಳುವಂತೆ ಅಂತೇಳಿ ಇವತ್ತು ನಾವು ಹಾರೈಸಿಕೊಳ್ಳುವ. ಶತಕ್ಷಿತಾನ್ ದೇವತಭ್ಯೋ ನಮಸ್ಕಾರ ಪೂರ್ಣಂ ಪ್ರದಾಯಕ ನಮಸ್ಕಾರ ಮಧ್ಯೋಸ್ತೇನ ದೇವತಭ್ಯೋ ನಮಃ ಅಬ್ರದಂ ದೇವತಾಧ್ಯಕ್ಷದೇ ಭೂಮಿ ಯೋಗ ಚೆನ್ನಾಗದ ಕಡೆ ಮಾಡ್ರಪ್ಪ. 11-12 ಗಂಟೆ ಕರೆಕ್ಟ್ ಆಗದ. ಇದು ಸರತಳ ಅಂತ ಉಳ್ಕೊಳ್ಳುವಂಗೆ ಮಾಡಬೇಕು ಅಂತ ಮಾಡಿಸಿದ ಪುಣ್ಯಾತ್ಮರು ಮುಗಿಸ್ಕೊಡಿ ಅಂತ ಹಂಗೆ ಮಾಡ್ತಾರ. नमस्ते शका आयुष चंद्रः देवताभ्यो नमः
ಆದ್ಯಾಯ ಸರ್ವಭ್ಯೋ ನಮಸ್ತೆ. ಸಾಲ ಹಾಕಿ ಸರ್. ಸುಮಾರು ಈ ತಳ ಅನ್ಸೋದು ಇದು ಯಾವಾಗ ಆಗಿರೋದು ಇಲ್ಲಿ ಇರೋದು ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಇದು ಉದ್ಧಾರ ಆಗಿ ಪೂರ್ಣ ಆಗಬೇಕು ನಿಮ್ಮ ನೇತೃತ್ವದಲ್ಲಿ. ನಾವು ಇನ್ನೇನು ಕೇಳಲ್ಲ, ಯಾವ ಅಧಿಕಾರಿಗಳು ಏನು ಕೇಳಲ್ಲ, ನಿಮ್ಮದು ನಿಮ್ಮ ನೇತೃತ್ವ. ಇಲ್ಲ, ನೀವು ಹೇಳಿ ಅಂದ್ರೆ ಕರೆಸ್ತೀವಿ, ಮತ್ತೆ ಹೇಳ್ತೀವಿ. ಪೂರ್ತಿ ನಿಮ್ಮದೇ ನೀವೇ ಯಾರು ಇದು ಕಾಂಟ್ರಾಕ್ಟ್ ಅಲ್ಲಿ ಏನಾದ್ರು ಹೇಳಿ, ಯಾರು ಕೆಲಸಗಾರ ಬರ್ತಾರೆ ಆ ಕೆಲಸಗಾರರಿಗೆ ನೀವು ಕರೆಸ್ಬಿಟ್ಟು ಮಾತಾಡ್ತೀವಿ, ಅದೇನು ಅಂತ ಹೇಳ್ತೀವಿ, ಅದನ್ನ ನೀವೇ ನೇರವಾಗಿ ಮಾಡಿ ಇದು ಪೂರ್ಣ ಮಾಡಬೇಕು. ಇದೇ ತರ ಮಾಡಿದ್ದಾರೆ ಪೂಜೆ ಇಟ್ಟರೆ ತಗೋಬೇಕು. ಇಲ್ಲ ಸರ್, ಅರ್ಧ ಅಡಿ ಒಂದು ಸ್ವಲ್ಪ ಎತ್ತರ ಅನ್ನೋದು ಪ್ರಗತಿ. ಅದಕ್ಕೋಸ್ಕರ ನಮ್ಮೂರಲ್ಲಿ ಹಬ್ಬವನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಬೋರೆ ದೇವರ ಹಬ್ಬವನ್ನ ಮಾಡ್ಕೊಂಡು ಬರ್ತಾ ಇದ್ವು, ಉತ್ಸವಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಅದು ಎಲ್ಲಿ ನಡೆಯುತ್ತೋ ಅಲ್ಲಿ. ಅದಕ್ಕೋಸ್ಕರನೇ ವೈರ್ಮುಡಿ ಸಹಿತ ಇಲ್ಲಿ ಇಳಕಿ ಹೋಗ್ಬೇಕು ಅನ್ನೋ ಉದ್ದೇಶ ಇತ್ತು. ರೋಡ್ ಆಯ್ತು, ಈಗ ಅಲ್ಲಿ ಹೋಗ್ತಾ ಏನಪ್ಪಾ ಅಂದ್ರೆ ನಮ್ಮೂರಿಂದ ಏನೇ ಹೋದ್ರೂ ಸಮಸ್ಯೆಗಳು ಕೆಳಮುಖವಾಗಿ ಹೋಗ್ಲಿ, ಊರಿಗೆ ಬರುವುದು ಎದ್ಮುಖವಾಗಿ ಬರಲಿ ಅಂತ, ಬಂದವರು ಊರಿಗೆ ಪ್ರಗತಿ ಆಗ್ಲಿ ಅಂತೇಳಿ ಅಲ್ಲಿ ಇಳಕಿ ಇಲ್ಲಿ ಎತ್ತುತ್ತಿದ್ವಿ. ಸಮಸ್ಯೆಗಳು ಏನೇ ಹೋದ್ರೂ ಇಲ್ಲಿ ಇಳಕಿ ಮುಂದಕ್ಕೆ ಹೋಗ್ಲಿ ಅನ್ನೋ ವಿಚಾರಗಳೆಲ್ಲ ಇದು ಮನೆಗಂಡನೆ ಮೊದಲಿಂದನೂ ತಾಳೆಗರಿಲಿ ಇದೆ ಸರ್. ಇದು ವಿಶೇಷತೆ ಇರೋದು. ಇದು ಅವತ್ತಿನ ಕಾಲದಿಂದಲೂ ಇಲ್ಲಿ ಯಾರಿಗೂ ಇದು ಹೇಗಾಯ್ತು ಅನ್ನೋದಿಲ್ಲ. ತಾಳೆಗರಿಲ್ ಗಂತ್ರದಲ್ಲಿರೋ ಪ್ರಕಾರ ಮೇಲ್ಕೋಟೆ ಹಬ್ಬಗಳು ಮಾಡುವಂತ ಸಂದರ್ಭದಲ್ಲಿ ಈ ಹಬ್ಬಗಳನ್ನ ನಿರ್ಮಿಸಲಾಯಿತು ಅನ್ನೋ ವಿಚಾರಗಳಿದೆ. ಅದೇ ರೀತಿ ಒಂದು ಕೊಳ ಇದೆ, ಆ ಕೊಳನು ಸಹಿತ ಆವತ್ತಿನ ಕಾಲದಲ್ಲಿ ಆಗಿರುವುದು. ಬೋರೆ ದೇವರ ದೇವಸ್ಥಾನ ಶಿಥಿಲವಾಗಿದೆ, ಆ ಕೊಳನು ಸಹಿತ ಆಗ್ಲೇ ಆಗಿರೋದು ಅಂತ ಪ್ರತೀತಿ ಇದೆ. 108 ಕೊಳಗಳಲ್ಲಿ ಇದು ಒಂದು ಕೊಳ ನಮ್ದು ಸೇರು. ತಗೊಳ್ಳಿ.